ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನ್ನ ಚಾನಲಿಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇರ್ ಆಯಿಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ನಮ್ಮ ಮನೆಯಲ್ಲಿ ನಾವು ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತಿದ್ದೇವೆ ಮತ್ತು ಅದನ್ನು ಹೇಗೆ ತಯಾರಿಸೋದು ಅಂತ ಈ ವಿಡಿಯೋದಲ್ಲಿ ನೋಡುವ. ಹೇರ್ ಬಗ್ಗೆ ಹೇಳಬೇಕಾದ್ರೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, 100% ರಿಸಲ್ಟ್ ಇದೆ. ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಎಲ್ಲರೂ ನಾವು ಇದನ್ನೇ ಯೂಸ್ ಮಾಡೋದು. ಇದರಿಂದ ಕೂದಲು ಸಾಫ್ಟ್ ಆಗುತ್ತೆ, ಹಾಗೆ ಕೂದಲು ಉದುರೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್. ಈ ಹೇರ್ ಆಯಿಲ್ ಹೇಗೆ ರೆಡಿ ಮಾಡೋದು, ಹಾಗೆ ಇದಕ್ಕೆ ಏನೆಲ್ಲ ಬೇಕಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಶುರು ಮಾಡುವ. ನೋಡಿ, ನಾನು ಎಣ್ಣೆ ರೆಡಿ ಮಾಡಲಿಕ್ಕೆ ಇಷ್ಟು ತಗೊಂಡಿದ್ದೇನೆ. ಒಂದು ಪ್ಲೇಟಲ್ಲಿ ಏನೇನು ತಗೊಂಡಿದ್ದೇನೆ ಅಂತ ನಿಮಗೆ ಹೇಳ್ತೇನೆ. ಒಂದು ಮುಷ್ಟಿಯಷ್ಟು ದಾಸವಾಳ ಹೂವು, ಮತ್ತು ಅದರದ್ದು ಎಲೆ ಒಂದು ಮುಷ್ಟಿಯಷ್ಟು, ಮತ್ತು ಒಂದು ಮುಷ್ಟಿಯಷ್ಟು ಕರಿಬೇವು, ಮತ್ತು ಸ್ವಲ್ಪ ಒಂದು ಪೀಸ್ ಅಲೋವೆರಾದ ಪೀಸ್, ಹಾಗೆ ಒಂದು 4 ಸ್ಪೂನ್ ಆಗುವಷ್ಟು ಮೆಂತೆ ತಗೊಳ್ಳಿ. ಇಲ್ಲಿ ನಾನು ಅರ್ಧ ಲೀಟ್ರ್ ತೆಂಗಿನ ಎಣ್ಣೆದು ಪ್ಯಾಕೆಟ್ ತಗೊಂಡಿದ್ದೇನೆ. ನಿಮಗೆ ಯಾವ್ದು ಬೇಕು ಅದು ತಗೊಳ್ಬೋದು. ಮೊದಲಿಗೆ ನಾವಿಲ್ಲಿ ಎಣ್ಣೆ ಬಿಸಿ ಮಾಡುವ. ಒಂದು ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಹಾಕ್ತಿದ್ದೇನೆ. ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ಎಲ್ಲ ಎಲೆನೂ ಒಂದೊಂದೇ ಹಾಕುವ. ದಾಸವಾಳದ ಎಲೆ, ದಾಸವಾಳದ ಹೂವು, ಆಮೇಲೆ ಕರಿಬೇವು, ಮತ್ತು ಅಲೋವೆರಾ, ಆಮೇಲೆ ಮೆಂತೆ ಆ್ಯಡ್ ಮಾಡುವ. ಈ ಎಣ್ಣೆನ ನೀವು ಮೀಡಿಯಂ ಫ್ಲೇಮಲ್ಲೇ ಕಾಯಿಸ್ಬೇಕಾಗುತ್ತೆ. ನಿಮಗೆ ಇದಕ್ಕೆ ಬೇಕಿದ್ರೆ ನೀವು ನೀರುಳ್ಳಿ ಮತ್ತು ನೆಲ್ಲಿಕಾಯಿ ಅದನ್ನೆಲ್ಲ ಆ್ಯಡ್ ಮಾಡಿ. ನಾನಿಲ್ಲಿ ಆ್ಯಡ್ ಮಾಡ್ತಿಲ್ಲ, ಯಾಕಂದರೆ ನಾವು ಮನೆಯವರಿಗೆ ಎಲ್ರಿಗೂ ಒಟ್ಟಿಗೆ ಎಣ್ಣೆ ಮಾಡೋದು. ನೀವು ಒಬ್ರಿಗಾದರೆ ನಿಮ್ಮ ಹೇರ್ಗೆ ಹೇಗೆ ಆಗುತ್ತೆ ಅಂತ ನೋಡ್ಕೊಂಡು ಮಾಡ್ಬೋದು. ನಮಗೆ ಅಂದರೆ ಮನೆಯಲ್ಲಿ ಕೆಲವರಿಗೆ ನೆಲ್ಲಿಕಾಯಿ ಮತ್ತು ನೀರುಳ್ಳಿ ಆ್ಯಡ್ ಮಾಡಿದರೆ ಆಗೋದಿಲ್ಲ, ಅಂದರೆ ಕೂದಲು ಉದುರುತ್ತದೆ, ಸ್ವಲ್ಪ ಡ್ರೈ ಆಗ್ತದೆ, ಆ ಥರ ಎಲ್ಲ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಅವಾಯ್ಡ್. ನೀವು ಅಂದ್ಕೊಳ್ಬೋದು ಇದು ಜಾಸ್ತಿ ಆಯಿತು ಸೊಪ್ಪು ಅಂತ, ಆದರೆ ಇಷ್ಟು ಅರ್ಧ ಲೀಟ್ರಿಗೆ ಇಷ್ಟು ಬೇಕಾಗ್ತದೆ. ನೋಡಿ, ಈಗ ಇದು ಸರಿಯಾಗಿ ಕುದಿಬೇಕು. ಸ್ವಲ್ಪ ಅದನ್ನು ತಿರುಗಿಸ್ತಾ ಇರಬೇಕು ನೀವು. ನೋಡಿ, ಇದು ಸೌಂಡ್ ಬರ್ತದೆ ನೋಡಿ ಇದ್ರದ್ದು ಎಲೆದೆಲ್ಲ, ಹಾಗಾಗಿ ಅದು ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಎಣ್ಣೆದು ಕಲರು ಚೇಂಜ್ ಆಗಿರುತ್ತೆ, ಮತ್ತು ಆ ಸ್ಮೆಲ್ ಅರೋಮ ಕೂಡ ಬರ್ತದೆ. ತುಂಬ ಚೆನ್ನಾಗಿರುತ್ತೆ. ಈ ಎಣ್ಣೆ ಹಾಕೋದ್ರ ಜೊತೆಗೆ ನೀವು ಫುಡ್ಡಲ್ಲಿ ಸ್ವಲ್ಪ ಚೇಂಜಸ್ ಆಗಬೇಕು. ನಾವು ಮೆಂತೆ, ಕರಿಬೇವು ಎಲ್ಲ ನಮ್ಮ ದಿನನಿತ್ಯ ಊಟದಲ್ಲೆಲ್ಲ ಆ್ಯಡ್ ಮಾಡಿಕೊಂಡು ತಗೊಳ್ಬೇಕಾಗ್ತದೆ. ಈಗ ಇದಾಯಿತು ನೋಡಿ, ನಾನು ಗ್ಯಾಸ್ ಇದು ಸ್ವಲ್ಪ ತಣ್ಣಗಾಗ್ಬಿಟ್ಟು ನಾನೀಗ ಅದು ಎಲೆಲ್ಲ ಸಪ್ರೇಟ್ ಮಾಡ್ತಿದ್ದೇನೆ, ಬೇರೆದಕ್ಕೆ ಹಾಕ್ತಿದ್ದೇನೆ. ಆದಮೇಲೆ ಅದನ್ನು ಒಟ್ಟಿಗೆ ನೋಡಿ, ಇಲ್ಲಿ ಎಲೆ ಎಲ್ಲ ಒಂದು ಪಾತ್ರೆಗೆ ಸಪ್ರೇಟಾಗಿ ಎತ್ತಿಟ್ಟಿದ್ದೇನೆ. ನೀವು ಬೇಕಾದರೆ ಬಟ್ಟೆಯಲ್ಲಿ ಒಟ್ಟಿಗೆ ಹಾಕಿಕೊಂಡು ಹಿಂಡ್ಕೋಬೋದು. ಎಣ್ಣೆನ ಒಂದಕ್ಕೆ ಸೋಸಬೇಕು, ಮತ್ತು ಅದು ಎಲೆದ್ರಲ್ಲೆಲ್ಲ ಎಣ್ಣೆ ಉಳಿದಿರುತ್ತೆ, ಅದನ್ನು ಹಿಂಡಿ ತೆಗಿಬೇಕು. ನೀವು ಹೇಗೆ ಬೇಕಾದರೂ ಹಾಗೆ ಮಾಡ್ಕೊಳ್ಳಿ. ನೋಡಿ, ನಂದು ಫೈನಲ್ ಆಗಿ ಎಣ್ಣೆ ಬಾಟ್ಲಿಗೆ ಹಾಕ್ತಿದ್ದೇನೆ. ನೀವು ಯಾವ ಬಾಟ್ಲಿ ಬೇಕಾದರೂ ಹಾಕ್ಕೊಳ್ಬೋದು. ಫಸ್ಟ್ ಟೈಮ್ ಯೂಸ್ ಮಾಡೋದಾದ್ರೆ ಸ್ವಲ್ಪ ಎಣ್ಣೆ ಮಾಡಿ ನೋಡಿ. ನನಗೆ ಇಷ್ಟು ಎಣ್ಣೆ ಸಿಕ್ಕಿದೆ ಅರ್ಧ ಲೀಟ್ರಲ್ಲಿ. ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಕೂದಲು ಉದುರೋದಿಲ್ಲ, ಸಾಫ್ಟ್ ಆಗಿರುತ್ತೆ, ಡ್ಯಾಂಡ್ರಫ್ ಆಗೋದಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಯಾವ ರೀತಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಯಾವ ರೀತಿ ವಿಡಿಯೋ ಇಷ್ಟ ಆಗುತ್ತೆ ಅದೇ ರೀತಿ ವಿಡಿಯೋ ಮಾಡಲಿಕ್ಕೆ ನನಗೆ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ.